ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟ್ರೋಫಿ ಗೆದ್ದಿರುವ ಹನುಮಂತ ಈಗ ಫುಲ್ ಬ್ಯುಸಿ ಆಗಿದ್ದಾರೆ. ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಬೆನ್ನಲ್ಲೇ ಮತ್ತೊಂದು ರಿಯಾಲಿಟಿ ಶೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಪಾಲ್ಗೊಂಡಿದ್ದಾರೆ. ಇದರ ಮಧ್ಯೆ ಹುಟ್ಟೂರಿಗೆ ತೆರಳಿ ಅಲ್ಲಿ ಅಭಿಮಾನಿಗಳನ್ನ ಭೇಟಿಯಾಗಿ ರೋಡ್ ಶೋ ನಡೆಸಿದರು. ಇದೀಗ ಮತ್ತೆ ಬೆಂಗಳೂರಿನತ್ತ ಹನುಮಂತ ಮುಖ ಮಾಡಿದ್ದಾರೆ. ಜೊತೆಗೆ ಹನುಮಂತ ಅವರಿಗೆ ಸಾಕಷ್ಟು ಸಿನಿಮಾ ಆಫರ್ಗಳು ಕೂಡ ಬರುತ್ತಿವೆಯಂತೆ. ಇವೆಲ್ಲದರ ಮಧ್ಯೆ ಸದ್ಯ ಹನುಮಂತ ಅವರು SSLCಯಲ್ಲಿ ಗಳಿಸಿದ ಅಂಕಗಳ ಕುರಿತು ಸುದ್ದಿ ಸಖತ್ ವೈರಲ್ ಆಗುತ್ತಿದೆ. ಹನುಮಂತ ಲಮಾನಿ ಮೂಲತಃ ಹಾವೇರಿ ಜಿಲ್ಲೆಯ ಸವಣೂರ ತಾಲೂಕಿನ ಚಿಲ್ನೂರ ಬಡ್ನಿ ತಾಂಡಾದ ನಿವಾಸಿ. ಗುರಿಗಾಹಿಯಾಗಿದ್ದ ಹನುಮಂತ ತನ್ನ ಗಾಯನದಿಂದ ಮೋಡಿ ಮಾಡಿದ್ದರು. ಯಾವುದೇ ಸಂಗೀತ ತರಬೇತಿ ಇಲ್ಲದೆ ತನ್ನ ಕೋಗಿಲೆಯ ಕಂಠದಿಂದ ಹನುಮಂತ ಗಮನ ಸೆಳೆದಿದ್ದರು. ಹೆಚ್ಚಿನವರು ಅಂದುಕೊಂಡಿದ್ದಾರೆ ಹನುಮಂತ ಅವರು ಶಾಲೆಗೆ ಹೋಗಿಲ್ಲ ಎಂದು. ಸರಾಗವಾಗಿ ಹಾಡು ಹಾಡುವ ಹನುಮಂತ ಇಂಗ್ಲಿಷ್ ಪದ ಉಚ್ಚರಿಸಲು ತೊಳಲಾಡಿ ಬಿಡುತ್ತಾರೆ. ಹೀಗಾಗಿ ಅವರು ಹೆಚ್ಚೇನು ಓದಿಲ್ಲ ಎಂದು ಹೆಚ್ಚಿನವರು ಅಂದುಕೊಂಡಿದ್ದಾರೆ. ಆದರೆ ಈ ಸೀದಾ ಸಾದಾ ಹಳ್ಳಿ ಹೈದ ಹಾಡಿನಂತೆ ಶಾಲೆಯ ಕಲಿಕಾ ವಿಷಯದಲ್ಲೂ ಎತ್ತಿದ ಕೈ. SSLC ಪರೀಕ್ಷೆಯಲ್ಲಿ ಇವರು ಚಿನ್ನೂರ ಬಡ್ನಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಎಂದರೆ ನಂಬಲೇಬೇಕು. ಹೌದು, ಹನುಮಂತ ಹಾಡುವುದರಲ್ಲಿ ಮಾತ್ರ ಅಲ್ಲ, ಓದುವುದರಲ್ಲೂ ಮೇಲುಗೈ ಸಾಧಿಸಿದ್ದಾರೆ. ಹನುಮಂತ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಪಡೆಯಲು ಸಾಧ್ಯವಾಗಿಲ್ಲ ನಿಜ, ಆದರೂ ಕೂಡ ಓದಿದಷ್ಟು ಉತ್ತಮ ವಿದ್ಯಾರ್ಥಿ ಅಂತಲೇ ಗುರುತಿಸಿಕೊಂಡಿದ್ದಾರೆ. ಹನುಮಂತ ಹಾಡಿನಲ್ಲಿ ಮಾತ್ರವಲ್ಲ, ಶಾಲೆಯಲ್ಲೂ ತುಂಬಾ ಚೆನ್ನಾಗಿ ಓದಿ ಸೈ ಎನಿಸಿಕೊಂಡಿದ್ದಾರೆ. ಹನುಮಂತ ತನ್ನ ಹುಟ್ಟೂರಿನಲ್ಲೇ SSLCಯನ್ನ ಮುಗಿಸಿದ್ದಾರೆ. ಹಾವೇರಿಯ ಚಿಲ್ನೂರ ಬಡ್ನಿ ಶಾಲೆಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಹನುಮಂತ ತನ್ನ ಹುಟ್ಟೂರಿನಲ್ಲೇ SSLCಯನ್ನ ಮುಗಿಸಿದ್ದಾರೆ. ಹಾವೇರಿಯ ಚಿಲ್ನೂರ ಬಡ್ನಿ ಶಾಲೆಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಬಾಹ್ಯ ವಿದ್ಯಾರ್ಥಿಯಾಗಿ 2020-21ರ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ 625 ಅಂಕಕ್ಕೆ 532 ಅಂಕ ಗಳಿಸಿದ್ದಾರೆ ಹನುಮಂತ. ಇವರ ಓದು, ಕಲಿಕೆ, ಗುಣ, ನಡತೆಯ ಬಗ್ಗೆ ಶಾಲೆಯ ಶಿಕ್ಷಕರಿಗೂ ಹೆಮ್ಮೆ ಇದೆ. ಊರಿಗೆ ಬಂದಾಗಲೆಲ್ಲ ಹನುಮಂತ ಅವರು ಶಾಲೆಗೆ ಭೇಟಿ ನೀಡುತ್ತಾರಂತೆ.